ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ವಾಕ್ ಮುಗಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ವಾಕ್ ಅಂದರೆ ಸ್ವಲ್ಪ ಹಾಗೆ ತಿರುಗಾಡಿ ಅಂತ ಹೇಳಿದ್ರಂತೆ. ಸೊ ಓಕೆ ಅಂದ್ಬಿಟ್ಟು ಬಿಸಿಲಿಗೆ ಬಂದಿತ್ತು. ಬಿಸಿಲಿಗೆ ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತೇಳಿ ಎಲ್ಲ ಟೆರಸಿಗೆ ಬಂದಿದ್ದೀವಿ. ಅವರಿಗೆ ಸ್ವಲ್ಪ ಪೇಯ್ನ್ ಇತ್ತು, ಹಾಗಾಗಿ ಅವರು ನಿಧಾನವಾಗಿ ನಡೀತಾಯಿದ್ರು. ಹಿಂಗಾಯಿತು. ಮುಂದೆ ಏನು ಎತ್ತ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟಿಗೆ ಅವರೆಕಾಳು ವೆಜಿಟೇಬಲ್ ಪಲಾವ್ ಮಾಡಿದೆ. ಸಿಂಪಲಾಗಿ ಯಾವ ರೀತಿ ಮಾಡಿದೆ ಅನ್ನೋದನ್ನ ರೆಸಿಪಿನ ಶೇರ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆವಾಗಲೇ ಹೇಳಿದೆ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಅವರೆಕಾಳು ಸಿಕ್ತು, ಸೊ ಹಾಗಾಗಿ ವೆಜಿಟೇಬಲ್ ಪಲಾವ್ನ ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟು, ಗೆಡ್ಡೆಕೋಸು, ಒಂದು ಆಲೂಗೆಡ್ಡೆ, ಬೀನ್ಸು, ಬೀಟ್ರೂಟು ಇಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ. ನೋಡಿ, ಹಸಿ ಅವರೆಕಾಳು. ಬಟ್ ಮಾಡುವಾಗ ಸ್ವಲ್ಪ ಅಲ್ಲಿ ಹಾಗೆ ಹೀಗೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕರಿಬೇವು, ಪುದೀನ ಇಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ 1 ಇಂಚಷ್ಟು ಚಕ್ಕೆ, 2 ಲವಂಗನ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಫೈನಲಾಗಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿರೋವಂಥದ್ದು. ಈಗ ನೋಡಿ, ತರಕಾರಿಗಳ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಇನ್ನೊಂದು ಕಡೆ ಆಗಲೇ ಬಿಸಿಗೆ ಇಟ್ಕೊಂಡಿದ್ದೆ ಕುಕ್ಕರ್ನ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು. ಆಯಿಲು ಕೂಡ ಇವಾಗ ಬಿಸಿಯಾಗಿದೆ, ಬಿಕಾಸ್ ಕುಕ್ಕರ್ ಬೇಗ ಬಿಸಿಯಾಗಿತ್ತಲ್ವ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ಬೇಗ ಮಾಡಬೇಕು, ಮಕ್ಕಳಿಗೆ ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ನೈಟು 12 o'clock ಎಡಿಟಿಂಗ್ನ ಮಾಡ್ತಾ ಇರೋವಂಥದ್ದು. ಇವಾಗ ನಾನು ನೆಕ್ಸ್ಟು ಕುಕ್ಕರ್ ಕೂಡ ಬಿಸಿಯಾಗಿತ್ತಲ್ವ, ಆಯಿಲ್ ಕೂಡ ಬಿಸಿಯಾಗಿದೆ. ಒಗ್ಗರಣೆಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಅವರೆಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಮತ್ತು ಹಿಂದೆನೇ ಏನು ತೋರಿಸ್ತಾ ಇಲ್ವ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡೋವಂಥದ್ದು. 20 ಮಿನಿಟ್ಸ್ಗೆಲ್ಲ ಪಲಾವ್ ರೆಡಿ ಆಗುತ್ತೆ. ಆ ಥರದೊಂದು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಸೊ ಇವಾಗ ತರಕಾರಿ ಅವರೆಕಾಳೆಲ್ಲ ಒಟ್ಟಿಗೆ ಹಾಕಿದೆ. ನೆಕ್ಸ್ಟು ಟೊಮೊಟೊನ ಕೂಡ ಆ್ಯಡ್ ಮಾಡಿ ಒಂದು 10 ಮಿನಿಟ್ಸು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿರುವಂಥ ಹಸಿ ಸ್ಮೆಲ್ಲು ಮತ್ತು ನೀರಿನಂಶ ಎಲ್ಲ ಹೋಗಿ ಈ ತರಕಾರಿಗಳೆಲ್ಲ ಒಂದು ಹಾಫ್ ಬಾಯ್ಲ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಪುದೀನ ಮತ್ತು ಟೊಮೊಟೊ, ಹಸಿ ತರಕಾರಿ ಎಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳಿದಾಗೆ ಒಂದು 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನೆಕ್ಸ್ಟು ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಏನು ತುಂಬ ಬೇಯಿಸೋ ಅಷ್ಟೇನಿರಲ್ಲ. ಸ್ವಲ್ಪ ವಾಯ್ಸ್ ಜೋರಾಗಿ ಮಾತಾಡಿ ಅಂತೆಲ್ಲ ಕೇಳ್ತಿದ್ದೀರಾ, ಬಟ್ ಸಾರಿ, ನಾನು ನೈಟ್ ಎಡಿಟಿಂಗ್ ಮಾಡೋದ್ರಿಂದ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಕ್ಷಮೆ ಇರಲಿ. ಇವಾಗ ರುಚಿಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನೊಂದು ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಧನಿಯಾ ಪುಡಿ ಬಂದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇವಾಗ ಇಷ್ಟೇನೆ ಫೈನಲಾಗಿ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಕ್ಕಿ ಸೇರಿಸಿ ನೀರು ಹಾಕಿ ಮುಚ್ಚಿದರೆ ಪಲಾವ್ ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ನಾನು ಆವಾಗಲೇ ಹೇಳಿದೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ 20 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗುತ್ತೆ ಅಂತ. ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗು ಪೇಷನ್ಸ್ ಇರಲ್ಲ, ವೆಯ್ಟ್ ಮಾಡಿಕೊಂಡು ನಿಧಾನಕ್ಕೆ ಮಾಡುವಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಬೇಗ ವೀಡಿಯೋನ ಮಾಡಿ ತೋರಿಸ್ತಾ ಇರೋವಂಥದ್ದು. ಈಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಿಸಿನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಫೈನಲಾಗಿ ವಿಷಲ್ ಹಾಕಿಸ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ. ಫೈನಲಾಗಿ ವಿಷಲ್ ಕೂಡ ಆಗಿದೆ ನೋಡಿ. ಪಲಾವ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಪಲಾವ್ ಟೇಸ್ಟ್ ಕೂಡ. ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮಾಡಿದ್ದೆ. ಬೆಳಗ್ಗೆ ಹೊತ್ತು ಬರೀ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಏನೂ ಮಾಡೋಂಗಿಲ್ಲ. ಓಕೆ, ಇವತ್ತಿನ ರೆಸಿಪಿ ಇದಾಗಿತ್ತು ಫ್ರೆಂಡ್ಸ್. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ. ನಾನಿವಾಗ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಅಂತ ಹೇಳಿದೆ, ಸ್ವಲ್ಪ ತೆಂಗಿನಕಾಯಿ ಕಡಲೆ ಹಾಕಿ ಸಿಂಪಲ್ಲಾಗಿ 2 ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದಂಥದ್ದು. ಇವತ್ತು ನಮ್ಮನೆ ರೆಸಿಪಿ ಬಿಸಿ ಪಲಾವ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ ತಕ್ಷಣ ಈಗ ಎಡಿಟಿಂಗ್ ಮಾಡ್ತಾಯಿದ್ರು ತಿನ್ನಬೇಕು ಅನ್ನಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾಯಿರಿ. ಹೆಂಗಿದೆ ನಿನ್ನೆಗೂ ಇವತ್ತಿಗೂ ಫೀಲು? ನೋವಾಯ್ತೈತೆ. ಆ್ಯಕ್ಚುಲಿ ಡಾಕ್ಟರ್ ಬಂದು ಸರ್ಜನ್ ಕರೆಸಿ ಒಂದಿನ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿದರು. ನಮಗೆ ಟೈಮ್ ಇಲ್ಲ, ಅಷ್ಟು ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಪೇಯ್ನ್ ಅಂದಿದ್ದಕ್ಕೆ ಸರಿ ಓಕೆ ಅಂದ್ಬಿಟ್ಟು ಆವಾಗಲೇ ಮಾಡಿ ಕಳಿಸಿದ್ರು. ನೈಟ್ 9:30 9:45 ಏನೋ ಆಯಿತು ನಾವು ಬಂದಾಗ. ಇವಾಗ ಒಂದು 5 ಡೇಸು ಡ್ರೆಸ್ಸಿಂಗ್ ಮಾಡಿಸ್ಬೇಕಾದ್ರೆ ಹೆಂಗಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಇನ್ನು ಟ್ಯಾಬ್ಲೆಟ್ಗಳು ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ಗಳು ಕೊಟ್ಟಿದ್ದಾರೆ. ಒಂದೊಂದು ಟ್ಯಾಬ್ಲೆಟೇ 110 ಏನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. 110 ರೂಪಾಯಿ ಒಂದೊಂದು ಟ್ಯಾಬ್ಲೆಟು. ಹತ್ತತ್ರ 1800 ರೂಪಾಯಿ ಬರೀ 5 ದಿವಸಕ್ಕೆ ಮಾತ್ರೆಗಳು ಕೊಟ್ಟಿದ್ದಾರೆ. ಅಷ್ಟು ಪವರ್ ಮಾತ್ರೆಗಳು ಕೊಟ್ಟಿದ್ದಾರೆ. ನೋಡಬೇಕು ಹೆಂಗೆ ಹುಷಾರಾಗ್ತಾರೆ ಅಂತ. ಬೇಗ ಆಗಲೇ ಡ್ಯೂಟಿ ಚಿಂತೆ ಮಲ್ಲಿರಕ್ಕಾಯ್ತಲ್ಲ ನನಗೆ.
ಹ್ಞೂ ಮತ್ತು ನಾವಿರೋದು ಅಭ್ಯಾಸ ಆಯ್ತು, ನಾವಿರುತ್ತೆ ನಮ್ಗೆ. ನನಗೆ ಅಭ್ಯಾಸ ಆಗೈತೆ. ಅಬ್ಬಬ್ಬಬ್ಬ. ಟಿಫನ್ ಆಯಿತು ಫ್ರೆಂಡ್ಸ್, ಪಲಾವ್ ಮಾಡಿದೆ ತಿಂದ್ಬಿಟ್ಟು ಇವಾಗ ಬಿಸಿಲು ಬರುತ್ತೆ ಅಂತ ಈಚೆ ಬಂದು ಇಲ್ಲಿ ಕೂತಿದ್ದಾರೆ. ಇನ್ನು ಬಿಸಿಲು ಬರಲಿಲ್ಲ, ನೋಡುವ. ಬಿಸಿಲು ಆಯ್ತು, ಮನ್ಸ್ಕೊಂಡು ಬಿಸಿಲು ಮುನ್ಸ್ಕೊಂಡು ಹೋಗೈತಂತೆ. ನಾಳೆ ಬರಸಿರಲ್ಲ ಅಂದ್ರೆ ಹಂಗೆ ಎಲ್ಲ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.